ಎಲ್ರಿಗೂ ನಮಸ್ಕಾರಗಳು. ಕೂದಲಿಗೆ ಒಳ್ಳೆಯದು ಅಂತ ಗೊತ್ತಿರೋ ಒಂದೇ ಒಂದು ಎಲೆ, ಒಂದೇ ಒಂದು ಹೂವು ಅಂದರೆ ಅದು ಮಂದಾರ ಎಲೆ, ಮಂದಾರ ಹೂವು ಅಂತಾರೆ. ಅದು ಆಗಿನ ಕಾಲದಿಂದ ಈ ಮಂದಾರ ಎಲೆ ಮತ್ತು ಮಂದಾರ ಹೂವು ಕೂದಲಿಗೆ ಬಳಸಿಲ್ಲವರು ಯಾರೂ ಇರಲ್ಲ. ಈ ದಿನಗಳಲ್ಲೂ ಮತ್ತೆ ಅದು ಸ್ಟಾರ್ಟ್ ಆಗಿದೆ. ಅವು ಮತ್ತೆ ನೆನ್ಪು ಮಾಡ್ತಿದ್ದೀನಿ. 8ರಿಂದ 10 ಮಂದಾರ ಎಲೆಗಳು, 8ರಿಂದ 10 ಮಂದಾರ ಹೂವುಗಳು, ಎರಡು ಸ್ವಲ್ಪ ಪೇಸ್ಟ್ ಮಾಡಿರಿ ಮೆತ್ತಕ್ಕೆ. ಇಷ್ಟರಲ್ಲಿ ಒಲೆ ಮೇಲೆ ಸ್ವಲ್ಪ ಆಯಿಲ್ ಇಟ್ಕೊಳ್ರಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ಈ ಎಲೆಗಳು ಮತ್ತು ಹೂವುಗಳನ್ನು ಪೇಸ್ಟ್ ಮಾಡಿರೋದನ್ನ ಆ ಆಯಿಲಲ್ಲಿ ಹಾಕಿ 2ರಿಂದ 3 ನಿಮಿಷ ಬಿಸಿ ಮಾಡಬೇಕು. ಅದನ್ನು ಸೋಸಿ ಚೆನ್ನಾಗಿ ಈ ಕೆಳಗಡೆ ಬರೋ ಒಳ್ಳೆ ಎಣ್ಣೆನ ತಗೊಂಡು ಚೆನ್ನಾಗಿ ತಲೆಗೆ ಹಚ್ಕೊಳ್ರಿ. ಇದನ್ನು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿರಿ. ಆದಮೇಲೆ ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿರಿ. ಇಷ್ಟರಲ್ಲಿ ಕೂದಲಿಗೆ ಬೇಕಾದ ಎಲ್ಲ ಮೆಡಿಷನ್ ಪ್ರಾಪರ್ಟಿ ಅಂದರೆ ಈ ಮಂದಾರ ಹೂವು ಎಲೆಯಲ್ಲಿರೋ ಮೆಡಿಷನ್ ಪ್ರಾಪರ್ಟಿ ಎಲ್ಲ ಹೋಗಿ ಇನ್ಫ್ಲಮೇಷನ್ನ ಕಮ್ಮಿ ಮಾಡೋದಕ್ಕೆ, ಕೂದಲಿಗೆ ಹೆಲ್ದಿಯಾಗಿ ಇರೋದಕ್ಕೆ, ಕೂದಲು ಉದುರಿಲ್ಲೇ ಇರೋದಕ್ಕೆ, ಕೂದಲು ಮಂದಕ್ಕೆ ಬೆಳೆಯೋದಕ್ಕೆ ಯೂಸ್ ಆಗುತ್ತೆ. ಕೂದಲು ಫುಲ್ ಹಚ್ಚ್ರಿ, ಕೂದಲು ಉದುರಿಲ್ಲ, ಕೂದಲು ಡ್ರೈನೆಸ್ ಚೆನ್ನಾಗಿ ಕಮ್ಮಿ ಆಗುತ್ತೆ. ಮತ್ತು ಆಗಿನ ಕಾಲದಿಂದ ಇರೋ ಬೆಸ್ಟ್ ನ್ಯಾಚುರಲ್ ಆಯಿಲ್, ಅದಕ್ಕೆ ಎಲ್ಲರೂ ಬಳಸ್ರಿ. ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ದಿ ಬೆಸ್ಟ್ ಏರ್ ಟ್ರೀಟ್ಮೆಂಟ್ ಇದು.